ಅವ್ರ ಮಾಮಾರ್ ಶಾಣಬಸಪ್ಪ ಜೇವರ್ಗಿ ಅಂತ ಹೇಳ್ರಿ, ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ದೇವ್ರಿ. ಇಲ್ಲಿ ಜುಮಾ ಮಸೀದಿ ಏರಿಯಾ ಮಾಡ್ತಿದ್ದೇವ್ರಿ. ಮತ್ತು ಏನು 5 ಕಲೆಕ್ಷನ್ಗೆ ಹೋಗ್ಯಾರಿ, 5ವರೆಗೆ ಇನ್ಸಿಡೆಂಟ್ ಆಗ್ಯದ್ರಿ. ಯಾರು ಹೊಡೆದಾರು ಏನು ನಮ್ಗೆ ಇನ್ನೂ ತನ ಆದ್ರೂ ಗೊತ್ತಿಲ್ಲ. ಹಿಂಗೊಮ್ಮೆ ಮೊದಲೊಮ್ಮೆ ಹಿಂಗೆ ಬಂದು ಹೊಡೆದು ಹೋಗಿದ್ದೀರಿ 6 ತಿಂಗಳ ಹಿಂದೆ. ಅವಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರೆಸಿ ಹೋಗಿದ್ದೇವ್ರಿ. ಅವಾಗೂ ಮಾಸ್ಕ್ ಟೆಪಿಗೆ ಹಾಕೊಂಡು ಹಿಂದಿಂದೆ ಬಂದೇ ಹೊಡೆದು ಹೋಗ್ಯಾರ್ರಿ ಅವ್ರು. ಹಿಂದೆ ಬೆನ್ನಾಗ ಬಂದು ಹೊಡೆದು ಬೆಳೆಸಿ ಅವ್ನಿಗೆ ಹೇಳಾರ್ದಂಗೆ ಹೊಡೆದು ಹೋಗ್ಬಿಟ್ಟಿದ್ದೇರಿ. ಅವಾಗಾದರೂ ಪೊಲೀಸಿಗೆ ಬಂದು ಇದು ಮಾಡೇವಿ. ಅವಾಗ ನೋಡಿದ್ರು ಅಲ್ಲಿ CCTV ಫುಟೇಜ್ ಕೊಟ್ಟಿದ್ದೇವೆ ಅವರಿಗೆ. ನೋಡ್ತೀನಿ ಮಾಡ್ತೀನಿ ಅಂದು ಅವ್ರು ಏನೂ ಹೊಳ್ಳಿ ಇನ್ಫಾರ್ಮೇಷನ್ನೇ ಮಾಡಲಿಲ್ಲ ರೀ ನಮಗೆ. ಈ ಸಲ ಇದು 2ನೇದ್ರಿ ಕಲಾಶೆ ಮಾಡ್ಯಾರ್ರಿ. ಎದರ್ಲಿ ಹೊಡೆದಾರೇನ್ರಿ ಸರ್ ನಮಗೆ ಇನ್ನೂ ಗೊತ್ತಿಲ್ಲ ರೀ. ಎದರ್ಲಿ ಹೊಡೆದಾರ ಏನು ಹೊಡೆದಾರೇನ್ರಿ, ಅದು ತಲೆಯಾಗೆ ಹೊಡೆದಾರ್ರಿ. ಹ್ಞೂ ರೀ ಕಲೆಕ್ಷನ್ಗೆ ಹೋಗಿದ್ದೆ ರೀ. 25-30 ಸಾವಿರ ರೂಪಾಯಿ ರೀ ಕಲೆಕ್ಷನ್ ರೇಟೇ ರೀ. ಏನು ಮಾಡಿಲ್ರಿ, ಎಲ್ಲ ಅಲ್ಲೇ ಅದಾವ ರೀ. ಏನೂ ಒಯ್ದಿಲ್ರಿ. ಲಾಸ್ಟ್ ಟೈಮ್ ಹೊಡೆದಾಗೂ ಆಗಿಲ್ರಿ, ಏನೂ ಒಯ್ದಿದ್ದಿಲ್ಲ. ಅವಾಗಾದರೂ ನಮ್ಗೆ ಅದೇ ಅನುಮಾನ ಇತ್ತು ರೀ, ಏನೂ ಒಯ್ದಿಲ್ಲ. ಬಂದು ನಿಮ್ಗೆ ಯಾರು ಇದು ವೈಷಮ್ಯ ಅನ್ನೋದು ಬೇಕನ್ನೋ ಸಂಬಂಧ ನಾವು ಬಂದು ಕಂಪ್ಲೇಂಟ್ ಬರೆಸಿ ಹೋಗಿದ್ದೇವ್ರಿ ಅವಾಗ. ಅವಾಗ ಕಂಪ್ಲೇಂಟ್ ಸರ್ ಇದ್ರು ಬರೀ ಬುಕ್ನಾಗ ಬರ್ಕೊಂಡು ಒಂದು PC ಕಳಿಸಿ ಅಟ್ಟೆ ಮುಗಿಸಿದ್ರು. ಮುಂದೆ ಏನೋ ಅದ್ರದ್ದು ರೆಸ್ಪಾನ್ಸೇ ಮಾಡಲಿಲ್ಲ ರೀ. ಒಂದು 5 ಸಲ ರೀ ಬಂದು ಭೇಟಿಯಾಗಿ ಹೋದ್ರೂ ಏನೂ ಕೇರೇ ಮಾಡಲಿಲ್ಲ ರೀ ಪೊಲೀಸರು. ಏನು ನೋಡ್ತೇವ್ರಿ, ಹುಡುಕಾಡ್ತೇವೆ ಯಾರದಾರತ್ತೆ ಅಟ್ಟೆ ಹೇಳಿದ್ದೇವೆ ರೀ. ಒಟ್ಟು ಏನೂ ಹೇಳೇ ಇಲ್ಲರಿ ನಮಗೆ ಯಾರ ಮ್ಯಾಗೂ ಇಲ್ರಿ ಸರ್ ಇನ್ನೂ ತನ ಆದರೂ ಅಂಥದ್ದು ಏನು ನಾವು ನೋಡಿ ಒಟ್ಟು ಗೊತ್ತಿಲ್ಲ ರೀ ನಮ್ಗೆ. ಇನ್ನೂ ದುಡ್ಡು ಕೊಡೋರಿದ್ರಂದ್ರೆ ಅವ್ರಿಗೆ ಇನ್ನೂ ಕೇಳೋದೇ ಬಿಟ್ಟೇ ಹೊರತೆ ನಾವು ಅವ್ರು ಕೂಡ ಜಗಳ ಜೂಟಿ ಇನ್ನೂ ತನ ಆದರೂ ಮಾಡಿಲ್ಲ ರೀ. ನಮ್ಮ ತಂದೆಯವರೇ 20-30 ವರ್ಷ ಮಾಡ್ಕೊಂಡು ಬಂದಾರೆ. ಅದು ನಾವು ಈಗ 10 ವರ್ಷ ಆಯ್ತು ನಮ್ಮ ಮಾಮ ಕೂಡ ಮಾಡ್ಕೊಂಡು ಹೊಂಟಿದ್ದೀವಿ. ಯಾರು ಜಗಳಿಲ್ಲ, ಏನಿಲ್ಲ, ಜೂಟಿಲ್ಲ. ನಮಗಂತೂ ಗೊತ್ತಿಲ್ಲ ರೀ. ಇದು ಹಿಂಗಾಗಿದ್ದು ನಮಗೆ ಇಟ್ಟು ಅಂಜಿ ಕೊಟ್ಟದ್ರಿ ಸದ್ಯಕ್ಕೆ ನಮಗಂದ್ರೆ. ಏನು ಯಾರು ಹೊಡೆದಾರ ಅನ್ನೋದು ಬೇಕ್ರಿ ಸರ್ ನಮಗೆ. ಇದರಿಂದ ಏನೈತಿ, ಯಾವ ಉದ್ದೇಶಕ್ಕೆ ಹೊಡೆದ್ರು ಅವ್ರು ಅನ್ನೋದು ಬೇಕಾಗ್ಯದ ನಮ್ಗೆ ಅಂಟೇರಿ. ಅಂಥದ್ದು ಏನೂ ಇನ್ನೂ ತನ ಆಗಿಲ್ಲ ರೀ ಇನ್ಸಿಡೆಂಟ್. ಇನ್ನೂ ತನ ಆಗಿಲ್ಲ ರೀ. ಆಫೀಸ್ ತನ ಬಂದು ಏನು ಮಾಡೋದು ಅಲ್ಲಿ ಏನು ಹೊಡೆದಿಲ್ಲ ರೀ. ಯಾರು ಕೂಡ ಇಲ್ರಿ ತಕರಾರದು. ಈ ಲೇವಾದೇವಿ ಫೈನಾನ್ಸ್ ರೀ. ಎಲ್ಲರೂ ಈಗ ನೀವು ಈಗ ಇಲ್ಲಿ ಪ್ರತಿಯೊಬ್ಬರಿಗೆ ಕೇಳಿದ್ರು ಹೇಳ್ತೇವೆ ಇವ್ರು ಸಮಾಧಾನ ಮಂಚಾರಿ ಅಂತಾರೆ ಈಗ ಅಂತೇಳಿ ಹೇಳ್ಯಾರ. ಕೇಳ್ರಿ ನೀವು ಬೇಕಂದ್ರೆ ಮತ್ತೊಬ್ರು ಬಾಯಲ್ಲಿ. ಇದು ಹಿಂಗಾಗ ಉದ್ದೇಶ ಇದು ಯಾರು ಅದಾರ ಇದರಿಂದ ಏನೈತೆ ಅನ್ನೋದು ಸೂಕ್ತ ತನಿಖೆ ಆಗ್ಬೇಕ್ರಿ ಸರ್. ಇದಕ್ಕೆ ನ್ಯಾಯ ಸಿಗ್ಬೇಕು ನಮಗೆ ಒಟ್ಟು. ಮಾಡ್ತಿದ್ದೀರಿ ರೀ, 2 ವರ್ಷಕ್ಕೊಮ್ಮೆ ಮಾಡ್ತಿದ್ದೀರಿ. ಅವ್ರಿಗೆ ಏನು ಮನೆಗೆ ಬಾಂಡೆ ಇಂಥವು ಏನು ಸಾಮಾನು ಅವ್ರು ನಂಬಲ್ಲಿ ಹಳಿ ಕಸ್ಟಮರ್ ಅದಾರತ್ತೆ ಕೊಡ್ತಿದ್ದೀರಿ ಅವ್ರಿಗೆ ಫ್ರೀಯಾಗಿ. ಹಾಂ ರೀ, ದೀಪಾವಳಿ ಹಬ್ಬದ ಟೈಮಿಗೆ ಕೊಡ್ತಿದ್ದಾರೆ. ಚಲೋ ಐತ್ರಿ ಎಲ್ಲರೂ ಕೂಡ. ಹಂಗೆ ಟಾರ್ಚರ್ ಕಿರಿಕಿರಿ. ಇವತ್ತು ರೊಕ್ಕ ಇಲ್ಲ, ನಾಳೆ ತುಂಬ್ತೀನಿ, ಆಯ್ತು ಕೊಡ್ರಿ, ನಿಮ್ಗೆ ಯಾವಾಗ ಸವಲತ್ತು ಆದಂಗೆ ಕೊಡ್ರಿ ಅಂತ ಹಿಂಗೆ ಇಸ್ಕೊಂಡೈತಿ ಐತ್ರಿ. ಹಾಂ ರೀ, ಈಗ ನಮಗೆ ತಿಳಿಯಲಾಗ್ಯದ್ರಿ. ಇನ್ನಾದ್ರೂ ಮೈಂಡ್ ಬ್ಲ್ಯಾಕ್ ಆಗ್ಬಿಟ್ಟದ್ರಿ. ಹಿಂಗೆ ಎದಕ್ಕಾಯ್ತು ಏನಾಯ್ತು ಅನ್ನೋದು ನನಗೆ ವಿಚಿತ್ರ ಆಗ್ಯದ್ರಿ. ನಮಗೆ ಇದ್ರೊಳಗೆ ಇಂಥದ್ದು ಗೊತ್ತಿಲ್ಲ, ಮಲ್ಡ್ರ್ ಇದು ಅನ್ನೋದು ಇದು ಫಸ್ಟ್ ಟೈಮ್ ರೀ ನಾನು ಇದ್ರೊಳಗೆ ನಾವು ನೋಡೋದು. ಏನೂ ಇಲ್ರಿ ಸರ್. ಇಲ್ಲ ಇಲ್ರಿ, ಹಂಗೇನು ನಾವು ಒಟ್ಟು ಅಬ್ಸರ್ವ್ ಮಾಡಿಲ್ರಿ, ನಮಗೆ ಗೊತ್ತಿಲ್ಲ ರೀ. ಅಂದಿಲ್ಲ, ಏನೂ ಅಂದಿಲ್ರಿ. ಏನು ಹಾಡಾಗಲೇ ಆಲಾತದ್ರಿ. ಪೊಲೀಸ್ ಇಲಾಖೆ ಏನು ಮಾಡಾತದ ಗೊತ್ತಿಲ್ಲ ಬಿಜಾಪುರ ಒಳಗೆ. ನಮಗೆ ಇದ್ರದ್ದು ಏನೈತಿ ಒಟ್ಟು ಸೂಕ್ತ ತನಿಖೆ ಆಗ್ಬೇಕ್ರಿ. ನಮಗೆ ನ್ಯಾಯ ಸಿಗ್ಬೇಕ್ರಿ ಸರ್. ಅಡ್ಡಿ ಮಹೇಶ್ ಗುಲ್ಬರ್ಗಿಂದ ಇವತ್ತು ಬಂದೇನು ರೀ. ಬರೋಕ್ಕಿಂತ ಮುಂಚೆ ಬರೋ ಟೈಮಿಗೆ ಫೋನ್ ಮಾಡೋಣ ಹಿಂಗೆ ಆಗ್ಯದ ಅಂತ ಹೇಳಿದ್ರು. ಅದಕ್ಕೆ ಬಂದೇವ್ರಿ. ಅವ್ರು ಯಾವತ್ತೂ ನಮ್ಮ ಅಮ್ಮರ ಅಂಥ ಕೆಟ್ಟ ಮನುಷ್ಯ ಅಲ್ರಿ. ಯಾರಿಗೆ ಕೊಡು ತೋಳು ಅಲ್ಲಿ ಏನೇ ಅಲ್ಲಿ ಒಂದು ಒಳ್ಳೆಯ ವಿಚಾರ ಐತ್ರಿ ಅವ್ರಲ್ಲಿ. ಒಂದು ಯಾವುದೇ ಇವ್ರಿಗೆ ಜಗಳ ತೆಗೆದು ಯಾವುದೇ ಹೆಣ್ಮಕ್ಳಿಗೆ ಬೈದು ಯಾವುದೋ ಒಂದು ಬಲ್ಲಿ ಅದು ಇದೂ ಇಲ್ರಿ ಅವ್ನ ಬಲ್ಲಿ. ಈಗ ಅಂಥ ಮನುಷ್ಯ ಹಿಂಗೆ ಮಾಡ್ತಾರೆ. ಅವ್ರು ಫೈನಾನ್ಸ್ ಇದ್ರಿ. ಅವ್ರು ಫೈನಾನ್ಸ್ ಅವ್ರು ಯಾರು ಕೂಡ ಕಿರಿಕಿರಿಲ್ಲ, ಎಲ್ಲ ಕೂಡ ಆತ್ಮೀಯತೆ ಇದ್ರಿ. ಬಿಡಿ ಆ ಓಣಿ ಒಳಗೆ ಹೋಗಿ ಕೇಳಿರ್ಬೇಕಾರೆ ಎಲ್ಲರಿಗೆ ಅಕ್ಕ ತಮ್ಮ ಅನ್ಕೋತೆ ಮಾತಾಡ್ತಾರೋ. ಅದ್ರ ಬಿಟ್ಟು ಏನೂ ಮಾತಾಡ್ತಿದ್ದಿಲ್ಲ ರೀ.
ಇವಾಗಿಂದ ಅಲ್ರಿ, ಈಗಾದರೂ ಹೋಗಿ ಕೇಳ್ರಿ ಅವ್ರಿಗೆ. ಎಲ್ಲ ಏನಾದರೂ ಅಲ್ಲಿ ಮಂದಿ ಇದು ಮಾಡ್ತಾರೆ ಅವ್ರಿಗೆ. ಅವ್ರಿಗೆ 3 ಮಂದಿ ಮಕ್ಕಳು ರೀ, 2 ಅಂಗಲಿಕ್ಕಿಲ್ಲ ಅದ ರೀ, ಒಂದು ಇದು ಇನ್ನು ಸಣ್ಣ ಅದಾವ್ರಿ. ಈ ಥರ ಮಾಡ್ತಾರಂದ್ರೆ ಹೆಂಗೆ ನೀವೇ ಹೇಳ್ರಿ. ಹಾಂ, ಮನುಷ್ಯತ್ವ ಅನ್ನೋದು ಸ್ವಲ್ಪ ಬೇಕಲ್ಲ. ಅವನು ಕೂಡ ಏನಂತ ದ್ವೇಷ ಮನುಷ್ಯ ಏನು ಬೇಕಲ್ಲ. ಇದಾವಂದ್ರೆ ಹೊಡೆದ್ರೆ ಬರೋಬ್ಬರಿ ಕಲಾಸ್ ಮಾಡ್ತಾರಂದ್ರೆ ಯಾವ ರೀತಿ ಈ ಥರ ಮಾಡಿದ್ರೆ ಮುಂದೆ ಏನಂತ ನಾನು ನೋಡಿಲ್ಲ ಸರ್. ನಾನು ಬರೋದು ಲೇಟ್ ಮಾಡಿ ಬಂದಿನಲ್ಲ, ಬಂದಿಂದೆ ಇಲ್ಲೇ ಬಂದೀನಿ ರೀ. ನಾ ಬರೋಟಿಗೆ ಬಾಡಿನೂ ಒಯ್ದಿದ್ರಿ. ಅವ್ರಿಬ್ಬರು ರೀ, ನಮ್ಮ ಮಾಮರೊಬ್ಬರು ಅವರೊಬ್ಬರು, ಇಬ್ಬರು ಅಣ್ಣ ತಮ್ಮದಿರಿ, 3 ಮಂದಿ ಹೆಣ್ಮಕ್ಳು ಅವ್ರು. ಭಾಳ ಒಳ್ಳೆಯ ರೀತಿಯಿಂದ ಇರ್ಬೇಕು. ಕೇಳಿ ನಾ ಅಲ್ರಿ, ಎಲ್ಲ ಎಲ್ಲಿ ಬೇಕಾದಲ್ಲಿ ಕೇಳ್ರಿ ಅವ್ರು. ಅವ್ರ ಬಗ್ಗೆ ನಂಬಲ್ಲೆಲ್ಲ ಅದೇ ಆ ಏರಿಯಾದಾಗ ಹೋಗಿ ಕೇಳ್ಬರ್ರಿ ಯಾವ ಥರ ಅದಾರ ಅವ್ರೇ ಹೇಳ್ತಾರೆ. ಅವ್ರು ಯಾರಿಗೆ ಹೆಂಗೆ ಇದು ಮಾಡೋದು, ಯಾವ ಥರ ಒಬ್ರು ರೊಕ್ಕ ಕೊಡ್ಬೇಕಾದ್ರೆ ಅಕ್ಕ ತಮ್ಮ ಎಲ್ಲ ಮಾತಾಡ್ಲಾರಿ ಇದು ಮಾಡ್ತಿದ್ದಿಲ್ಲ ಅವ್ರು. ಈ ಅಂಥ ಮನುಷ್ಯಾಗ ಈ ಥರ ಮಾಡ್ತಾರಂದ್ರೆ ಹೇಗೆ? ಆ ಮಂದಿ ಬಲ್ಲರೇ ಸ್ವಲ್ಪರೇ ಕಳ್ಳ ಅನ್ನೋದರ ಐತೇನೆ. 6 ತಿಂಗಳೊಮ್ಮೆ ಹಿಂಗೆ ಆದರೂ ಬಂದಿದ್ದೀರಿ ಸರ್. ಬಂದು ಕಿಸಿಂದ ಅವಾಗೂ ಖಾಲಿ ಹೊಡೆದಿದ್ರಿ ಸರ್. ಖಾಲಿ ಹೊಡೆಯೋಣ ಒಂದು ಬಂದಿಲ್ಲ, ಬರೀ ಕಂಪ್ಲೇಂಟ್ ಬರ್ಸೋಗಿದ್ರು. ಮುಂದೆ ಕಂಪ್ಲೇಂಟ್ ಬರ್ಸೋಗಿಂದ ಅವಾಗಲಿಂದ ಉಸ್ಲಿಗೆ ಹೋಗ್ತಿದ್ದಿಲ್ಲ ಸರ್. ಒಂದು ತಿಂಗಳು 1.5 ತಿಂಗಳು ಮನೆಯಾಗೆ ಇದ್ದಾರೆ, ಹೋಗ್ತಿದ್ದಿಲ್ಲ. ಮುಂದೆ ಏನದ ಮತ್ತು ಈ ಕಡೆ ಹೊಂಟಾಗ ಏನು ಪ್ರಾಬ್ಲಮ್ ಇಲ್ಲ ರೀ. ಈಗೆಲ್ಲ ಹೊಂಟಾನ ಬರೋ ಇವತ್ತು ಈ ಥರ ನಾವು ಈ ಸುದ್ದಿ ಕೇಳಿ ನಮಗೆ ಇದಾಗಿದೆ. ಟಾರ್ಗೆಟ್ ಮಾಡಿದ್ರು ಅಂದರೆ ಅವತ್ತು ಟಾರ್ಗೆಟ್ ಮಾಡಿದ್ರು ರೀ. ಆದರೆ ಅವತ್ತು ಹೊಡೆದಿಲ್ಲ ಖಾಲಿ. ಅವಾಗ ಏನು ದೇವ್ರ ಪುಣ್ಯ ನಮಗೆ ಅವ್ನಿಗೆ ಹತ್ತಿಲ್ಲ ರೀ. ಅದು ನಂದು ಅದೇ ವಿಚಾರ, ಅದೇ ತಲೆ ಬರೋದ್ರಿ. ಈಗ ಅವಾಗ ಮಾಡಿದ್ದೇವ್ರಿಗೆ ಮಾಡಿರ್ಬೇಕು ಅನ್ನೋದು. ಅದ್ರ ಬಗ್ಗೆ ನಾವೇನು ಇದು ಕಂಪ್ಲೇಂಟ್ ಅಷ್ಟೇ ಮಾಡಿದ್ದೇವ್ರಿ. ಮುಖ ಏನು ಕಟ್ಕೊಂಡ್ಬಂದ್ರೆ ಬರೀ ಕ್ಯಾಪ್ ಹಾಕೊಂಡು ಬಂದು ಬಂಕಿಸಿ ಹೊಡೆದು ಹೋಗಿದ್ದಾರೆ. ಅವಾಗ ಅವ್ನ ಮುಖ ಏನು ಡೀಟೇಲ್ ಇದ್ದಿದ್ದಿಲ್ಲ ರೀ. ಹಾಂ, ಫೈನಾನ್ಸ್ ಮಾಡ್ತಿದ್ದಾರೆ. ಅವೇನು ಆ ಥರ ವಿಕಾರಿ ಇನ್ನೂ ಅದೇ ಆ ಥರ ಮಂದಿನೇ ಅಲ್ರಿ ಅವ್ರು. ಈಗ ನಾವು ಹೇಳಿದ್ರೆ ಅದು ಆ ಏರಿಯಾದಾಗ ಕೇಳ್ರಿ. ನಾವು ಹೇಳೋದಕ್ಕಿಂತ ನಾವು ಹೇಳಿದ್ರೆ ನಾವು ಇದು ಹೇಳ್ದಂಗೆ ಅನಿಸ್ತೈತಿ. ಆ ಏರಿಯಾದಾಗ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನ್ಯಾಯ ಬೇಕಲ್ಲ ಸರ್. ಈ ಥರ ಆದ್ರೆ ಇವತ್ತು ನಮಗಾದ್ರೆ ನಾಳೆ ಮತ್ತೊಬ್ರಿಗೆ ಆತ, ಅದಕ್ಕೆ ಬೇಕಲ್ರಿ. ಈಗ ಏನು ನಮ್ಗೆ ಇರೋಕೆ ಒಬ್ಬನೇ ಇರೋದೇ ನಮ್ಮ ಮನೆಗೆ, ಅವನ್ನೇ ನಮಗೆ ಇಲ್ಲ ನಾವು ಏನು ಮಾಡೋಕೆ ನಮಗೆ ಇದು ಆಗಿಬಿಟ್ಟದ್ರಿ. ನಮ್ಮ ಹೆಸರು ಶಶಾಂಕ್ ಸರ್. ನಾನೇ ಅವ್ರ ಬಳಿ ರೊಕ್ಕ ಇಸ್ಕೊಂಡಿ. ಹೌದಿಲ್ರಿ, ನನ್ನ ಟಾರ್ಚರ್ ಮಾಡಿದ್ರೆ ನಿಮ್ಗೆ ಹೇಳ್ಬೇಕಲ್ಲ. ಅವ್ರು ನಮ್ಮ ಟಾರ್ಚರೇ ಮಾಡಿಲ್ಲ. ಬಡ್ಡಿ ತುಂಬ ಬಾ ಇವತ್ತು ಹಿಂಗೆ ಏನೋ ಅಂದಿಲ್ಲ ಅವ್ರು. ಆಯ್ತು, ನಿನಗೆ ಯಾವಾಗ ಅನ್ನಿಸ್ತದೆ ಅವತ್ತು ತುಂಬ ಬಳೆ ಹತ್ತತ್ತಿದ. ನಮ್ಮ ಮಾಮ ಹೊರಗಿನ ರಿಲೇಷನ್ ಆಗಲ್ರಿ, ಕರೆ ಹೊರಗಿನ ಮಹೇಶ ನನ್ನ ಕಾಸು ದೋಸ್ತ. ಅಣ್ಣ ಬಡ್ಡಿ ತುಂಬ ಬಾ ಒಟ್ಟ ಅಂದಿಲ್ರಿ ಅವ್ರು. ಅವ್ರ ಫೈನಾನ್ಸೇ ಹಂಗಿಲ್ಲ, ಬಡ್ರ ಫೈನಾನ್ಸ್ ಅದು. ರೊಕ್ಕ ಗಳಿಸ್ಬೇಕನ್ನೋ ಫೈನಾನ್ಸ್ ಅಲ್ಲ ಅದು, ಬಡ್ರ ಫೈನಾನ್ಸ್ ಅದು. ಹಾಂ, ಮತ್ತು ಇದು ಹಿಂಗೆ ಮಾಡ್ಕೊತ ಹೋದ್ರೆ ನಾವು ಒಂದೇ ಯಾರಿಗೂ ಎಕ್ಸಾಂಪಲ್ ಹೇಳಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಅಷ್ಟೇ ಕೇಳೋಣ. ಯಾಕಂದ್ರೆ ಇದೇ 6 ಮಂತ್ಸಿಂದ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇವ್ರು ಅವಾಗ ಆ್ಯಕ್ಷನ್ ತೊಗೊಂಡಿಲ್ಲ. ಈಗೇನು ಆ್ಯಕ್ಷನ್ ತೊಗೋತಾರೆ? ಹಾಂ, ಅವಾಗ ಕಂಪ್ಲೇಂಟ್ ಮಾಡಿದ್ದೀವಲ್ಲ. ಹಾಂ, ಇದೇ ಸ್ಟೇಷನ್ಗೆ. ಮತ್ತು ಈಗೇನು ಮಾಡ್ತಾರೆ ಅವನು? ಇಲ್ಲ, ಅದು ಹಿಂಗೊಮ್ಮೆ ಅಟ್ಯಾಕ್ ಆಗಿತ್ತು. ಮತ್ತು ಹೆಂಗೆ ನಾನು ಆಯಿತು ನಾವೆಲ್ಲ ಇದು ಮಾಡ್ತೀವಿ ನಾವು ಆ ಟೈಮ್ದಾಗ ನಮಗೂ ಅಷ್ಟು ಇದ್ದಿತ್ತಿಲ್ಲ. ಯಾರು ಇದು ಮಾಡಿರ್ಬೇಕು ಅಪ್ರೋಚ್ ಏನಾರೇ ಆಗಿರ್ಬೇಕು. ಅದು ಸಣ್ಣ ಪುಟ್ಟ ಗಾಯ ಗೀಯ ಅವಾಗ ಏನೂ ಆಗಿತ್ತಿಲ್ಲ ಅವ್ರಿಗೆ. ಆ ಟೈಮ್ದಾಗ ಅವ್ರು ಹೋಸ್ದಾಗ ಬೆಳನವ್ರು ಸತ್ತಿರ್ಬೋದು ಅಂತೇಳಿ ಹೋಗ್ಯಾರ ಅವರು. ಇಲ್ಲ, ಆ ಟೈಮ್ದಾಗೆ ಹೊಡೆಯೋರು ಅವರಿಗೆ. ಆ್ಯಕ್ಚುಲಿ ಅವರು ಹಿಂಗೆ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಬಿಜಾಪುರ ಇದು ಪಕೀರ್ ಬಸ್ತಿ ಅದು. ನೀವು ನಾ ಕಳಿಸೇಬೇಕು, ನಾ ಮಾಡೇಬೇಕು ಅನ್ನೋರಿಗೆ ಜಾಗ ಇಲ್ಲ ಇಲ್ಲಿ. ದುಡ್ಕೊಂಡು ತಿತ್ತೇವಂತ ಜಾಗ ಇಲ್ಲ ಇಲ್ಲಿ. ಬನ್ನೇದು ಹೇಳ್ಬೇಕಂದ್ರೆ ಈ ಸುಮ್ಮನೆ ನಮ್ಮ ಗೌಡ್ರು ಅವ್ರು ಇವ್ರು ಅದಾರ, ಬಸವಗೌಡ್ರು ಅದಾರ, ನಮ್ಮ ನಡೆದದ್ರಿ ಹಿಂದುತ್ವ. ಈಗ ಉಳ್ದವ್ರದಂತೂ ಯಾರ್ದು ಇಲ್ಲ ರೀ. ನಮ್ಮ ಗೌಡ್ರು ಎಲ್ಲಿ ತನ ಇರ್ತಾರೆ ಅಲ್ಲಿ ತನ ನಡೀತದೆ. ಈ ಗೌಡ್ರ ಲೆಕ್ಕದಾಗೆ ಅವ್ರು ನ್ಯಾಯ ಸಿಗಬೇಕು ನಮಗೆ. ಗೌಡ್ರಿಗೆ ನಾವು ಕಳಕಳಿ ವಿನಂತಿ ಮಾಡ್ಕೋತೀವಿ. ಹಾಂ, ನ್ಯಾಯ ಕೊಡಿಸ್ಬೇಕು. ಆದ್ರೆ ಗೌಡ್ರಿಗೆ ನಾವೇನು ಹೇಳಕ್ಕೆ ಬರಲ್ಲ. ಹೌದು, ಕೊಡ್ತಿದ್ರಲ್ರಿ ಫ್ರೀ ಒಳಗೆ ರೀ. ಕುಕ್ಕರ್ ಅನ್ರಿ ಏನು ಬೇಕಂದ್ರೆ ದೀಪಾವಳಿಗೆ ಅವ್ರು ತಿಂತಾರೆ, ಅವ್ರ ಕಡೆ ತಿಂತಾರೆ ಒಂದು ಇದು ಇರ್ತಿತ್ತು ಅದು ಗಿಫ್ಟು. ಹಾಂ, ನಾನೇ ತೊಗೊಂಡಿನಲ್ರಿ. ನಾವು ಎಷ್ಟೇ ಶ್ರೀಮಂತಿರ್ಬೋದು, ಕರೆ ನಾದರೂ ತೊಗೊಂಡಿನಲ್ಲ. ಹಾಂ, ನಮ್ಮದು ಎಷ್ಟು ನಾವು ಅದೇವು ರೀ. ಫ್ಯಾಕ್ಟ್ರಿ ಅದಾವ ನಮ್ಮ ಎಲ್ಲ ಅದಾವ. ಹಾಂ, ಇದು ಹೆಲ್ಪ್ ಹತ್ತು ಮಾಡ್ಬೇಕ್ರಿ. ಅವರು ಹೆಲ್ಪ್ ಹತ್ತು ಭಾಳ ಮಂದಿ ಬಡವ್ರಿಗೆ ಮಾಡ್ಯಾರ. ಈಗ ರೊಕ್ಕ ಇಷ್ಟವ್ರಿಗಿಲ್ಲ, ಬಡವ್ರಿಗಂತೂ ಭಾಳ ಅಪ್ರೋಚ್ ಮಾಡ್ಯಾರ ಅವರು. ನಾ ಹೇಳೋದು ಇಷ್ಟ, ಇದು ಹಾಡು ಅಗಲಟ್ಟಿ ಅಂತಲ್ರಿ.
ಬಿಜಾಪುರ ಅಂದ್ಬಿಟ್ಟು ಬಿಜಾಪುರ ಉಳಿದಿಲ್ಲ ರೀ ಇದು ಧೋಳಾಪುರ ಆಗ್ಬಿಟ್ಟದ ಈಗ ಧೋಳಾಪುರ ಆಗ್ಬಿಟ್ಟದ ರೀ ಬಿಜಾಪುರ ಅಂದ್ರೆ ಬಿಜಾಪುರ ಉಳಿದಿಲ್ಲ ರೀ ಈಗ ನಮ್ಮ ಗೌಡ್ರು ಬಂದ ಬಳಕ ಅಷ್ಟು ಇಷ್ಟು ಜರ ವ್ಯವಸ್ಥೆಗೆ ಬಂದದ್ರಿ ಬಿಜಾಪುರ ಶಿವಾನಂದ್ ಹನುಮಂತ ಕೋರಿ ರೀ ನಮ್ಮದು